ಡಿ.ವಿ.ಜಿಯವರ ಜ್ಞಾಪಕ ಚಿತ್ರಶಾಲೆ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮದ ಪ್ರಾರಂಭ. ಬೆಂಗಳೂರಿನಲ್ಲಿ ಮೊದಲನೇ ಹೋಟೆಲನ್ನು ಸ್ಥಾಪಿಸಿದವರು ಬ್ರಾಹ್ಮಣರು. ಅವರು ಮುಳಬಾಗಿಲಿನವರು. ಅವರ ಹೆಸರು ಆವನಿ ನರಸಿಂಗರಾಯರೆಂದು. ಆವನಿ ಮುಳಬಾಗಿಲಿನಿಂದ 5-6 ಮೈಲಿ ದೂರದಲ್ಲಿರುವ ಹಳ್ಳಿ. ಆವನಿಗೆ ಅವಂತಿ ಕ್ಷೇತ್ರವೆಂದೂ ಹೆಸರುಂಟು. ಅದನ್ನು ವಾಲ್ಮೀಕಿಗಳ ಆಶ್ರಮವೆಂದೂ ಹೇಳುತ್ತಾರೆ. ಸೀತಾದೇವಿ ಕುಶಲವರನ್ನು ಪ್ರಸವಿಸಿದ್ದು ಅಲ್ಲೇ ಎಂದು, ಆಕೆ ಮಕ್ಕಳ ಕೊಳೆಬೆಟ್ಟಗಳನ್ನು ಒಗೆದ ಕೊಳದಲ್ಲಿಯ ಬೆಟ್ಟದ ಹೊಂಡಗಳೆಂದು ತೋರಿಸುತ್ತಾರೆ. ಬೆಟ್ಟದ ಮೇಲೆ ಸೀತಾದೇವಿಯ ಗುಡಿ ಇದೆ. ಆ ದೇವಿಯನ್ನು ಸೀತಾಲಕ್ಷ್ಮಿ ಎಂದು ಕೆಲವರು, ಸೀತಾ ಗೌರಿ ಎಂದು ಕೆಲವರು ಕರೆಯುತ್ತಾರೆ. ಆವನಿಯ ಬೆಟ್ಟದ ಅಡಿಯಲ್ಲಿ ರಾಮಲಿಂಗೇಶ್ವರ, ಲಕ್ಷ್ಮಣಲಿಂಗೇಶ್ವರ, ಭರತೇಶ್ವರ, ಶತ್ರುಘ್ನೇಶ್ವರ, ಆಂಜನೇಯೇಶ್ವರ ಈ 5 ಶಿವಲಿಂಗಗಳ ಗುಡಿಗಳು ಆಕರ್ಷಕವಾಗಿವೆ. ಚೊಕ್ಕಟವಾದ ವಿಸ್ತಾರವಾದ ಕಟ್ಟಡಗಳು. ಗುಡಿಯ ಆವರಣದಲ್ಲಿ ಗರಿಕೆ ಹುಲ್ಲು ರಮಣೀಯವಾಗಿದೆ. 5 ಗುಡಿಗಳಲ್ಲಿಯೂ ಮೇಲೆ ಅಮ್ಮನವರ ಗುಡಿಗಳಲ್ಲಿಯೂ ಪ್ರತಿನಿತ್ಯ ಕ್ರಮವಾಗಿ ಅರ್ಚನೆ ನಡೆಯುತ್ತದೆ. ತಪಸ್ಸು ಯೋಗಾಭ್ಯಾಸಗಳನ್ನು ಮಾಡಬೇಕು ಎನ್ನುವವರಿಗೆ ಇದು ಪ್ರಶಸ್ತವಾದ ಸ್ಥಳ. ಬಹುಶಃ ಇದನ್ನು ಆಲೋಚಿಸಿಯೇ ಅಲ್ಲಿ ಮಠ ಸ್ಥಾಪನೆ ಮಾಡಿಸಿರಬಹುದು. ಆ ಮಠ ವಿದ್ಯಾರಣ್ಯ ಸ್ವಾಮಿಗಳವರಿಂದ ಸ್ಥಾಪಿತವಾದದ್ದು ಎಂದು ನನ್ನ ಭಾವನೆ. ಆ ಮಠದ ಸ್ವಾಮಿಗಳ ಹೆಸರಿನಲ್ಲಿ ವಿದ್ಯಾರಣ್ಯ ಎಂಬುದು ಕಾಣಬರುತ್ತದೆ. ಗರಲಾಖ್ಯಪುರೇ ಶಂಭೋ ಸುರಲಾಲಿತ ಗೋಪುರೇ ಕಲಶೌಘಂ ಪ್ರತಿಷ್ಠಾಪ್ಯ ವಿದ್ಯಾರಣ್ಯೋ ಮಹಾಮುನೇ. ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಂಜನಗೂಡಿನಲ್ಲಿ ಗೋಪುರಕ್ಕೆ ಕಲಶ ಸ್ಥಾಪನೆ ಮಾಡಿದ್ದರ ಸ್ಮರಣೆ. ನರಸಿಂಗರಾಯರ ಗಣ್ಯತೆ. ಇಂಥ ಊರಿನವರು ನರಸಿಂಗರಾಯರು. ಅವರ ಹೆಸರನ್ನು ನಾನು ಕೇಳಿದ್ದೇನೆಯೇ ಹೊರತು ಅವರನ್ನು ನಾನು ಕಂಡವನಲ್ಲ. ನರಸಿಂಗರಾಯರು ವರ್ಷಕ್ಕೆ 1-2 ಸಾರಿ ಮುಳಬಾಗಿಲಿಗೆ ಹೋಗಿ ಬರುತ್ತಿದ್ದದ್ದುಂಟು. ಆಗ ನನಗೆ 5-6 ವರ್ಷ ಇದ್ದಿರಬಹುದು. ನರಸಿಂಗರಾಯರು ಊರಿಗೆ ಬರುವ ದಿವಸ ಊರಿನ ಕೆಲವು ಗಣ್ಯರಿಗೆ ಗೊತ್ತಾಗುತ್ತಿತ್ತು. ಅವರು ನಾಳೆ ಬಂದಾನು ನರಸಿಂಗರಾಯ, ಬಹುಶಃ ನಾಳಿದ್ದು ಬಂದಾರು ನರಸಿಂಗರಾಯರು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಕೆಲವರು ಆತನನ್ನು ಏಕವಚನದಲ್ಲಿಯೂ ಕೆಲವರು ಬಹುವಚನದಲ್ಲಿಯೂ ಕರೆಯುತ್ತಿದ್ದರು. ಈ ಮಾತುಕತೆ ನಡೆಯುತ್ತಿದ್ದಾಗ ಒಂದು ಸಾರಿ ನಾನು ನನ್ನ ಚಿಕ್ಕ ತಾತಂದಿರನ್ನು ವಿಚಾರಿಸಿದೆ. ಅವರು ಹೇಳಿದರು, ನರಸಿಂಗರಾಯ ಆವನಿಯವನು, ಬೆಂಗಳೂರಿನಲ್ಲಿ ಹೋಟೆಲಿಟ್ಟು ಮಸ್ತಾಗಿ ಹಣ ಸಂಪಾದಿಸಿದ್ದಾನೆ. ಈಗ ಹಣವಂತನಾದದ್ದರಿಂದ ಅವನನ್ನು ರಾಯರು ಎಂದು ಕರೆಯುತ್ತಾರೆ ಎಂದು. ನರಸಿಂಗರಾಯರು ಕೋಲಾರದಿಂದಲೋ ಬೌರಿಂಗ್ಪೇಟೆಯಿಂದಲೋ ಒಂದು ಸ್ಪೆಷಲ್ ಜಟಕ ಮಾಡಿಕೊಂಡು ಬರುತ್ತಿದ್ದರು. ಅವರನ್ನು ಎದುರುಗೊಳ್ಳಲು 8-10 ಮಂದಿಯ ಗುಂಪು ಸೇರಿರುತ್ತಿತ್ತು. ಆತ ಗಾಡಿಯಿಂದ ಇಳಿದ ಕೂಡಲೇ ಒಬ್ಬಿಬ್ಬರು ನಿಂಬೆಹಣ್ಣು ಕೊಟ್ಟು ಕುಶಲ ಪ್ರಶ್ನೆ ಮಾಡುವರು. ಒಬ್ಬಿಬ್ಬರು ಆತನ ಮೂಟೆಗಳನ್ನು ಹೊತ್ತು ಆತನ ಬಿಡಾರದಲ್ಲಿ ಇಡಿಸುವರು. ಈ ಸಂಭ್ರಮವನ್ನು ನೋಡಿದ್ದು ನನಗೆ ಜ್ಞಾಪಕವಿದೆ. ಆವನಿಯವರ ಹೋಟೆಲು. ಆವನಿ ನರಸಿಂಗರಾಯರ ಹೋಟೆಲ್ ಇದ್ದದ್ದು ಬೆಂಗಳೂರಿನಲ್ಲಿ ದೊಡ್ಡಪೇಟೆ ಚಿಕ್ಕಪೇಟೆ ಸೇರುವ ಮೂಲೆಯಿಂದ ಚಿಕ್ಕಪೇಟೆಯ ಎಡಗಡೆಯ ಸಾಲಿನಲ್ಲಿ 8-10 ಮನೆಗಳಿಂದ ಈಚೆಗೆ. ದಿವಂಗತ ರಾಜಸೇವಾಸಕ್ತ ಪಾಮಡಿ ಸುಬ್ಬರಾಮ ಶೆಟ್ಟರ ಅಂಗಡಿಯ ಸಮೀಪದಲ್ಲಿ. ಆ ಕಟ್ಟಡವೇ ಆವನಿಯವರ ಹೋಟೆಲು ಎಂದು ಮುದುಕರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಆವನಿ ನರಸಿಂಗರಾಯರು ರಸಿಕರೆಂದು ತೋರುತ್ತದೆ. ಕೊಂಚ ಪರಿವಾರವನ್ನು ಇಟ್ಟುಕೊಂಡಿದ್ದರು. ಅವರು ಉದಾರಿಗಳೂ ಹೌದು. ಮುಳಬಾಗಿಲಿಗೆ ಬಂದಾಗ ಗುಡಿಗಳಲ್ಲಿ ಪೂಜೆಗಳನ್ನು ನಡೆಸುತ್ತಿದ್ದರು. ಬ್ರಾಹ್ಮಣರಿಗೆ ಸಂಭಾವನೆ ಕೊಡುತ್ತಿದ್ದರು. ಅವರ ಕಾಲ ಯಾವಾಗ ಮುಗಿಯಿತೋ ಹೇಳಲಾರೆ. ಬಹುಶಃ ಬೆಂಗಳೂರಿಗೆ ಮೊದಲನೆಯ ಪ್ಲೇಗ್ ಬಂದಾಗ 1898-99 ಆಗಿರಬೇಕು ಎಂದು ಊಹಿಸಿದ್ದೇನೆ. ಬೆಂಗಳೂರಿನಲ್ಲಿ ನಾನು ನೋಡಿದ 2ನೇ ಹೋಟೆಲು ವೆಂಕಣ್ಣನವರದು. ಇವರೂ ಬ್ರಾಹ್ಮಣರು. ಇವರ ಹೋಟೆಲು ಇದ್ದದ್ದು ಚಿಕ್ಕಪೇಟೆಯಿಂದ ಆರ್ಕಾಟ್ ಶ್ರೀನಿವಾಸಾಚಾರ್ಲು ರಸ್ತೆಯೊಳಕ್ಕೆ ತಿರುಗಿದರೆ ಎಡಪಕ್ಕದ 4ನೇಯದೋ 5ನೇಯದೋ ಮನೆ. ಅಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ ಎಸ್ ನಾರಾಯಣರಾಯರ ಮನೆಯಿತ್ತು. ಅದು ಗಾರೆಯ ಮನೆ. ಆ ಕಾಲಕ್ಕೆ ಭಾರಿ ಮನೆ.
ಈ ಮನೆಯಲ್ಲಿ ಪಶುಪತಿ ಅಯ್ಯರ್ ಎಂಬ ಪ್ರಸಿದ್ಧರು ಕೆಲವು ಕಾಲ ಮಿಲ್ಲಿನ ನೂಲು ವ್ಯಾಪಾರವನ್ನೂ ಲೇವಾದೇವಿಯನ್ನೂ ನಡೆಸುತ್ತಿದ್ದರು. ಪಶುಪತಿ ಅಯ್ಯರ್ರವರು ಮದ್ರಾಸಿನವರು. ಅವರು ಆ ಕಾಲದ ರಾಜಕಾರಣಿಗಳಿಗೆ ಸಹಾಯವಾಗಿದ್ದರು. VVS ಅಯ್ಯರ್, ಸುಬ್ರಹ್ಮಣ್ಯ ಭಾರತಿಯಾರ್, EL ಅಯ್ಯರ್ ಮೊದಲಾದ ಕಿಂಚಿತ್ ಕ್ರಾಂತಿಕಾರಕ ದೇಶಭಕ್ತರು ಆ ಗುಂಪಿಗೆ ಸೇರಿದವರು. ಪಶುಪತಿ ಅಯ್ಯರ್ ಇದ್ದ ಮನೆಯ ದಕ್ಷಿಣ ಪಾರ್ಶ್ವದಲ್ಲಿ ಅದಕ್ಕೆ ಅಂಟಿಕೊಂಡಂತೆ ಇದ್ದದ್ದು ವೆಂಕಣ್ಣನ ಹೋಟೆಲು ಮನೆ. ಈಗ ನಾನು ಹೇಳುತ್ತಿರುವುದು 1905-6 ಮಾತನ್ನು. ರಿಜಿಸ್ಟ್ರೇಷನ್. ಆಗ ನಾನು ವಾಸವಿದ್ದದ್ದು ಚಾಮರಾಜಪೇಟೆಯಲ್ಲಿ. ಅಕ್ಕಪಕ್ಕದ ಮನೆಗಳಲ್ಲಿ ಆಗಾಗ ವೆಂಕಣ್ಣನವರ ಪ್ರಶಂಸೆ ಬರುತ್ತಿತ್ತು. ಮನೆಗೆ ಹೊತ್ತಾಗಿ ಬಂದರೆ, ಹೋಗಿದ್ದೇನೋ ವೆಂಕಣ್ಣನ ಹೋಟ್ಲಿಗೆ ಎನ್ನುವರು. ಏನೋ ಹೊಡೆದು ಬಂದಿದ್ದೀ ವೆಂಕಣ್ಣನ ಹೋಟೆಲ್ನಲ್ಲಿ, ಅದಕ್ಕೆ ಹಸಿವಿಲ್ಲ. ಹೀಗೆ ಪದೇ ಪದೇ ವೆಂಕಣ್ಣನವರ ಸ್ಮರಣೆ. ನನಗೆ ಅದರಿಂದ ಕುತೂಹಲ ಕೆರಳಿ ಒಬ್ಬ ಸ್ನೇಹಿತನನ್ನು ಕೇಳಿದೆ, ಅಲ್ಲಿಗೆ ಕರೆದುಕೊಂಡು ಹೋಗೆಂದು. ಆತ ಹೇಳಿದ, ಮುಂದಿನ ಭಾನುವಾರ ಕರೆದುಕೊಂಡು ಹೋಗುತ್ತೇನೆ. ನಾನು, ಅಷ್ಟು ತಡ ಏಕೆ? ಆತ, ವೆಂಕಣ್ಣನ ಹೋಟೆಲ್ನಲ್ಲಿ ಯಾವಾಗೆಂದರೆ ಆಗ ಹೋದರೆ ಜಾಗ ಸಿಕ್ಕುವುದಿಲ್ಲ. ಮೊದಲೇ ಹಣ ಕೊಟ್ಟು ಹೆಸರನ್ನು ರಿಜಿಸ್ಟರ್ ಮಾಡಿಸಿರಬೇಕು. ಅದರಂತೆ ಆಯಿತು. ಶನಿವಾರ ಮಧ್ಯಾಹ್ನ 4 ಗಂಟೆಯೊಳಗಾಗಿ ಎಷ್ಟು ಜನ ಹೋಗುತ್ತೇವೆಂದು ನಿಷ್ಕರ್ಷೆಯಾಗಿ ಹೇಳಿ 4 ಆಣೆ ಅಥವಾ 8 ಆಣೆ ಮುಂಗಡ ಕೊಟ್ಟು ಲೆಕ್ಕದಲ್ಲಿ ಹೆಸರು ಬರೆಯಿಸಿರಬೇಕು. ನನ್ನ ಮೊದಲ ಭೇಟಿ. ಹೀಗೆ ಒಂದು ಭಾನುವಾರ ನನ್ನ ಸ್ನೇಹಿತ ಶೇಷಗಿರಿ ಏರ್ಪಾಟು ಮಾಡಿ ನನ್ನನ್ನು ಕರೆದುಕೊಂಡು ಹೋದ. ಬೆಳಗ್ಗೆ 7:30 ಗಂಟೆ ಇರಬಹುದು. ವೆಂಕಣ್ಣನವರು ಯಾವ ಸಿಬ್ಬಂದಿಯನ್ನೂ ಇಟ್ಟುಕೊಂಡಿರಲಿಲ್ಲ. ನಮ್ಮನ್ನು ನೋಡಿದ ಕ್ಷಣವೇ ಕೇಳಿದರು, ನೀವು ಬ್ರಾಹ್ಮಣರೋ? ಹೌದು. ಸ್ನಾನವಾಗಿದೆಯೋ? ಆಗಿದೆ. ಹಣೆಯ ಮೇಲೆ ವಿಭೂತಿ ಯಾಕಿಲ್ಲ? ಅಲ್ಲಿ ಡಬ್ಬಿಯಲ್ಲಿದೆ, ಹಚ್ಚಿಕೊಳ್ಳಿ. ನಾನು ವಿಭೂತಿ ಹಚ್ಚಿಕೊಂಡೆ. ಈ ವೇಳೆಗೆ ನಮಗೆ ಹಿಂದೆಯೇ ಬಂದವರು 3 ಮಂದಿ ಗೋಡೆಗೆ ಒರಗಿಕೊಂಡು ನೆಲದ ಮೇಲೆ ಕುಳಿತಿದ್ದರು. ನಾವಿಬ್ಬರು ಅವರ ಜೊತೆಗೆ ಸೇರಿದೆವು. ವೆಂಕಣ್ಣನವರು ಒಬ್ಬೊಬ್ಬರಿಗೂ ಒಂದೊಂದು ಚೂರು ಬಾಳೆ ಎಲೆಯನ್ನು ಕೊಟ್ಟರು. ಅಡಿಗೆ ಕೋಣೆಯಿಂದ ಬಿಸಿ ಬಿಸಿ ದೋಸೆ ತಂದು ನಮಗಿಂತ ಹಿಂದೆ ಬಂದಿದ್ದ 3 ಕ್ರಮವಾಗಿ 2 ದೋಸೆ ಬಡಿಸಿದರು. ಜೊತೆಯಲ್ಲಿ ಚಟ್ನಿ. ಆಮೇಲೆ ನಮ್ಮ ಸರದಿ. ಪಲಾಯನ. ಈ ಸರದಿಗೆ ಸಾಮಾನು ಬರುವಷ್ಟರೊಳಗಾಗಿ ಮತ್ತೊಬ್ಬರು ಅಲ್ಲಿಗೆ ಬಂದರು. ನನ್ನ ಸ್ನೇಹಿತ ಮೊಣಕೈಯನ್ನು ತಿವಿದು, ನಿಮ್ಮ ದೊಡ್ಡಪ್ಪ ಬರುತ್ತಿದ್ದಾನೆ ಎಂದ. ನಾನು ಆ ಮಾತನ್ನು ಕೇಳಿದ ಕೂಡಲೇ ಚೇಳು ಕಡಿದಂತೆ ಎದ್ದು ಓಡಿದೆ. ನನ್ನ ಸ್ನೇಹಿತನೂ ಬಂದ. ದೊಡ್ಡಪ್ಪ ಎಂಬುವರು ನನ್ನ ತಂದೆಯ ಜ್ಞಾತಿ. ಅವರಿಗೆ ಅಣ್ಣನ ವರಸೆ. ಅವರ ಹೆಸರು ಶೀನಪ್ಪ. ಸೋಮತ್ತನಹಳ್ಳಿಯವರು. ಶೀನಪ್ಪನವರನ್ನು ನಾನು ಅದುವರೆಗೆ ನೋಡಿರಲಿಲ್ಲ. ಅವರ ಹೆಸರನ್ನು ಕೇಳಿದ್ದೆ. ಶೀನಪ್ಪನವರು ಸ್ನಾನ ಮಾಡಿ ಆಹ್ನಿಕ ಮುಗಿಸಿಕೊಂಡು ಬಂದಿದ್ದವರು. ಹಣೆಯ ತುಂಬ ವಿಭೂತಿ. ಸ್ನಾನ ಮಾಡಿ ನೀರು ಗಂಟು ಹಾಕಿ ಎಳಿಬಿಟ್ಟಿದ್ದ ತಲೆಗೂದಲು. ತಲೆಯ ಮೇಲೆ ರುಮಾಲು. ಮೈಗೆ ಕೋಟು. ರೇಷ್ಮೆಯ ವಸ್ತ್ರ. 2 ಕೈಗಳಲ್ಲಿಯೂ ಉಂಗುರ. ಅವರಿಗಿದ್ದ ಹುದ್ದೆಯಾದರೋ ಮಂಡಿಯ ಗುಮಾಸ್ತಗಿರಿ. ಅದು ಭಾರಿ ಮಂಡಿ. ಶೀನಪ್ಪನವರು ತಕ್ಕ ಮಾತ್ರ ಉಪಪನ್ನರು. ಮನೆ ಜಮೀನು ಇದ್ದವರು. ಜರ್ಬುದಾರಿ ಸ್ವಭಾವದವರು. ಸಂಪ್ರದಾಯ ನಿಷ್ಠರು. ಭಾನುವಾರ ಸೂರ್ಯ ನಮಸ್ಕಾರ ಮಾಡುತ್ತಿದ್ದರು. ಈ ವಿಷಯವೆಲ್ಲ ನನಗೆ ಅನಂತರ ತಿಳಿದು ಬಂದದ್ದು. ಅವರು ಹೋಟೆಲಿನೊಳಕ್ಕೆ ಕಾಲಿಡುತ್ತಲೇ ನಾನು ಹೊರಕ್ಕೆ ಓಡಿದ್ದರ ಕಾರಣ ಹಿರಿಯರಿಗೆ ಹೋಟೆಲಿನಲ್ಲಿ ಕಾಣಿಸಿಕೊಳ್ಳಬಾರದು ಎಂಬುದು. ಇದು ಆ ಕಾಲದ ಸಾಮಾಜಿಕ ಚರ್ಯೆ. ಹೋಟೆಲಿಗೆ ಹೋಗಿ ತಿಂಡಿ ತಿನ್ನುವುದು ಉತ್ತಮ ದರ್ಜೆಯಲ್ಲ, ಅದು ಅಷ್ಟು ಶ್ಲಾಘ್ಯವಲ್ಲ ಎಂದು ಆಗಿನ ಜನಕ್ಕೆ ಇದ್ದ ಅಭಿಪ್ರಾಯ. ಹೋಟೆಲಿಗೆ ಹೋಗಬೇಕಾದವರು ಪರಸ್ಥಳದಿಂದ ಬೆಂಗಳೂರಿಗೆ ಬಂದು ಬೇರೆಲ್ಲಿಯೂ ಆಶ್ರಯ ಕಾಣದವರು ಮತ್ತು ಶೀನಪ್ಪನವರಂತೆ ವಿಧುರರು. ಹೋಟೆಲು ಊಟ ಸದಾಚಾರಕ್ಕೆ ಸಲ್ಲದು. ಇದು ಆಗ ಇದ್ದ ಅಭಿಪ್ರಾಯ. ನಾನು ಅದರಂತೆ ನಡೆದೆ. ವೆಂಕಣ್ಣನವರ ಹೋಟೆಲಿನಿಂದ ಹೊರಕ್ಕೆ ಬಂದ ನಾವಿಬ್ಬರು ಬಹುದೂರ ಹೋಗದೆ ಅಲ್ಲಿ ಇಲ್ಲಿ ನಿಂತಿದ್ದೆವು. 15-20 ನಿಮಿಷ. ನಮ್ಮ ಶೀನಪ್ಪನವರು ಅಲ್ಲಿಂದ ಹೊರಟು ಹೋದದ್ದನ್ನು ನೋಡಿ ಮತ್ತೆ ಒಳಕ್ಕೆ ಹೋದೆವು. ವೆಂಕಣ್ಣನವರು ನಮ್ಮನ್ನು ಕೇಳಿದರು, ಅದೇಕೆ ಕಳ್ಳರ ಹಾಗೆ ಓಡಿ ಹೋದಿರಿ? ಇದ್ದ ಸಂಗತಿಯನ್ನು ಹೇಳಿದೆವು. ವೆಂಕಣ್ಣನವರು, ಓಹೋ ಹಾಗೇ
ಶೀನಪ್ಪನವರಿಗೆ ಹೇಳಲೋ ಎಂದರು. ನಾವು ನಗುತ್ತಿದ್ದೆವು. ಆಮೇಲೆ ನಮ್ಮ ದೋಸೆಯ ಸರದಿಯೂ ನಡೆಯಿತು. ಪಕ್ವ ಬಹು ಸೊಗಸಾಗಿತ್ತು. ಪಕ್ವ, ಶುಚಿ ಇವೆರಡೂ ದೊಡ್ಡ ಗುಣಗಳಲ್ಲವೇ? ವ್ಯವಸ್ಥೆ. ವೆಂಕಣ್ಣನವರ ಹೋಟೆಲ್ನಲ್ಲಿ ಸಣ್ಣ ಸಣ್ಣ ಮರದ ಹಲಗೆಯ ತಡಕೆಗಳಿಂದ 3 ಭಾಗ ಮಾಡಿದ್ದರು. ಒಂದು, ಅಡಿಗೆ ಕೋಣೆಯ ಬಾಗಿಲ ಮುಂದಿನದು ಮೊದಲ ವಿಭಾಗ. ಅದಕ್ಕೆ ಬ್ರಾಹ್ಮಣರಿಗೆ ಎಂದು ಚೀಟಿ ತಗಲಿ ಹಾಕಿದ್ದರು. 2, ಎರಡನೆಯ ಕಂಪಾರ್ಟ್ಮೆಂಟು ಲೌಕಿಕ ಬ್ರಾಹ್ಮಣರಿಗೆ. 3, ಮೂರನೆಯದು ಬ್ರಾಹ್ಮಣೇತರರಿಗೆ. 3ನೆಯದರಿಂದ ಆಚೆಗೆ ಒಂದು ಸ್ಟೂಲಿನ ಮೇಲೆ ದೊಡ್ಡ ನೀರಿನ ಡಬ್ಬ, ಅದರ ಪಕ್ಕದಲ್ಲಿ ಒಂದು ದೊಡ್ಡ ಬಕೆಟ್ಟು, ಇನ್ನೊಂದು ಸ್ಟೂಲಿನ ಮೇಲೆ ಕಾಗದದಲ್ಲಿ ಒಂದಷ್ಟು ಸೀಗೆ ಪುಡಿ, ಒಂದು ಚೂರು ಹಳೆಯ ಪಂಚೆ. ದೋಸೆ ತಿಂದವರು ತಮ್ಮ ಎಲೆಯನ್ನು ತಂದು ಆ ಬಕೆಟ್ನಲ್ಲಿ ಹಾಕತಕ್ಕದ್ದು. ಅನಂತರ ಆ ಸೀಗೆ ಪುಡಿ ಕೊಂಚ ತೆಗೆದು ಡಬ್ಬಕ್ಕಿಟ್ಟಿದ್ದ ನಲ್ಲಿ ತಿರುಗಿಸಿ ಕೈ ತೊಳೆದುಕೊಂಡು, ಇಷ್ಟವಿದ್ದರೆ ಆ ಪಂಚಚೂರಿನಲ್ಲಿ ಒರೆಸಿಕೊಂಡು ಮತ್ತೆ ತಾವಿದ್ದ ಜಾಗದಲ್ಲಿ ಕೂಡತಕ್ಕದ್ದು. ಈಗ ಕಾಫಿ ಲೋಟಗಳಲ್ಲಿ. ಕಾಫಿ ಸೇವಿಸುವಾಗ ತುಟಿ ಅಂಟಬಾರದು, ಮೇಲಕ್ಕೆತ್ತಿ ಕುಡಿಯತಕ್ಕದ್ದು. ನಾನು ಕೊಂಚವೂ ಉತ್ಪ್ರೇಕ್ಷೆ ಮಾಡುತ್ತಿಲ್ಲ. ವೆಂಕಣ್ಣನವರು ಬಹಳ ಕಟ್ಟುನಿಟ್ಟಿನ ಆಸಾಮಿ. ಯಾರಾದರೂ ಈ ನಿಯಮವನ್ನು ಸಡಿಲಿಸಿಯಾರೆಂದು ತೋರಿದರೆ ಅವರು ನಿರ್ದಾಕ್ಷಿಣ್ಯವಾಗಿ ಇದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿ ಬನ್ನಿ ಎನ್ನುವರು. ಆದದ್ದರಿಂದ ಆ ಹೋಟೆಲಿಗೆ ಹೋಗುತ್ತಿದ್ದವರು ರುಚಿಯ ಜೊತೆಗೆ ಶುಚಿಯನ್ನೂ ನೋಡುತ್ತಿದ್ದ ಜನ. ಅದೇನೂ ಜನತಾ ಹೋಟೆಲ್ ಆಗಿರಲಿಲ್ಲ. ಮೆನು. ವೆಂಕಣ್ಣನವರಿಗೆ ಜನತಾ ಬೇಕಾಗಿಯೂ ಇರಲಿಲ್ಲ. ಭಾನುವಾರ ಬಿಟ್ಟು ಮಿಕ್ಕ ದಿನಗಳಲ್ಲಿ 4 ಮಂದಿಯೋ 5 ಮಂದಿಯೋ ಊಟಕ್ಕೆ ಬರುತ್ತಿದ್ದರು. 6ನೆಯವರನ್ನು ವೆಂಕಣ್ಣನವರು ಸೇರಿಸುತ್ತಲೇ ಇರಲಿಲ್ಲ. ಶನಿವಾರ ಮಧ್ಯಾಹ್ನ ಚಿರು ತಿಂಡಿಗಾಗಿ ಬರುವವರಿಗೆ ಸಾಮಾನ್ಯವಾಗಿ 2 ತಿಂಡಿ, ರವೆ ಮತ್ತು ಕೋಡುಬಳೆ, ಅಥವಾ ಹೆಸರುಂಡೆ, ಓಮಪುಡಿ, ಅಥವಾ ಸಜ್ಜಪ್ಪ ಮತ್ತು ಖಾರದ ಅವಲಕ್ಕಿ. ಈ ತಿಂಡಿಗಳು 5 ಗಂಟೆಯ ವೇಳೆಗೆ ಮುಗಿದು ಹೋಗಿರುತ್ತಿದ್ದವು. ನಾನೇ 5:15 ಸುಮಾರಿಗೆ ಹೋಗಿ ಬರಿಗೈ ಆಡಿಸಿದ್ದನ್ನು ನೋಡಿಕೊಂಡು ಬಂದೆ. ಭಾನುವಾರವಂತೂ ಮೇಲೆ ಹೇಳಿರುವ ಹಾಗೆ ಒಂದು ಮಿತವಾದ ಸಂಖ್ಯೆಗೆ ದೋಸೆ, ಚಟ್ನಿ, ಕಾಫಿ ಇದಿಷ್ಟೇ ಅಲ್ಲಿಯ ವಿತರಣೆ. ವೆಂಕಣ್ಣನವರನ್ನು ಅವರ ಸ್ನೇಹಿತರು ಕೇಳಿದ್ದುಂಟು, ಊರಿನಲ್ಲಿ ಹೋಟೆಲುಗಳು ಹೊಸದಾಗಿ ಬರುತ್ತಿವೆ, ನೀವು ವ್ಯಾಪಾರವನ್ನು ಬಡಾವಣೆ ಮಾಡಬಾರದೆ? ವೆಂಕಣ್ಣನವರ ಉತ್ತರವನ್ನೂ ನಾನು ಕೇಳಿದ್ದೇನೆ. ಸಾಕು ಸ್ವಾಮಿ, ನನ್ನ ಹೊಟ್ಟೆಗೆ ಇಷ್ಟು ಸಂಪಾದನೆ. ಹೆಚ್ಚು ಸಂಪಾದನೆಗೆ ಹೊರಟು ಆಚಾರ ನಿಯಮ ಕಳೆದುಕೋ ಎನ್ನುತ್ತೀರಾ? ದೇವರು ಕೊಟ್ಟಷ್ಟು ಸಾಕು. ದೋಸೆಗಳ ಪೈಪೋಟಿ. ನಾನು ಮೇಲೆ ಹೇಳಿದ ಕಾಲದಿಂದ 2-3 ವರ್ಷ ಕಳೆದ ಮೇಲೆ ಹೋಟೆಲು ವ್ಯಾಪಾರದಲ್ಲಿ ಒಂದು ಸ್ಪರ್ಧೆಯುಂಟಾಯಿತು. ಕಾಳಮ್ಮನ ಗುಡಿಯ ಹತ್ತಿರದ ಒಂದು ಅಂಗಡಿಗೂ ಚಿಕ್ಕಪೇಟೆಯ ಒಂದು ಅಂಗಡಿಗೂ ಕ್ರಯದ ವಿಷಯದಲ್ಲಿ ತಕರಾರು ನಡೆಯಿತು. 6 ಕಾಸಿಗೆ ಒಂದು ದೋಸೆ ಪಲ್ಯ ಒಂದು ಕಡೆ, 5 ಕಾಸಿಗೆ ದೋಸೆ ಪಲ್ಯ ಇನ್ನೊಂದು ಕಡೆ. 6 ಕಾಸಿನವನು 4 ಕಾಸಿಗೆ ಇಳಿಸಿದ, 5 ಕಾಸಿನವನು 3 ಕಾಸಿಗೆ ಇಳಿಸಿದ. 1-2 ತಿಂಗಳು ಇದು ನಡೆಯಿತು. ಆಮೇಲೆ ಒಂದು ಸುದ್ದಿ ಹುಟ್ಟಿತು. ಅವನ ಅಂಗಡಿಯಲ್ಲಿ ದೋಸೆ ರುಚಿ ಎನ್ನುತ್ತೀರಿ, ಹೇಗೆ ಗೊತ್ತಿದೆಯೇ? ಅದಕ್ಕೆ ಮೊಟ್ಟೆ ಬಿದ್ದಿರುತ್ತದೆ. ಹೀಗೆ ಸುದ್ದಿ ಹಬ್ಬಿದ ಮೇಲೆ ವ್ಯಾಪಾರ 2 ಕಡೆಯೂ ಇಳಿದು ಹೋಯಿತು. 1-2 ತಿಂಗಳ ಕೋಲಾಹಲ ಇದು. ಅನಂತರ ಹೋಟೆಲ್ ವ್ಯಾಪಾರದಲ್ಲಿ ಹೆಸರಿಗೆ ಬಂದದ್ದು KT ಅಪ್ಪಣ್ಣನವರ ಹಿಂದೂ ಕಾಫಿ ಕ್ಲಬ್.